ಗಳತಗ ಪಿಕೆಪಿಎಸ್ಗೆ 28,63,000 ರೂಪಾಯಿ ಲಾಭ. ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷ ಸಂಜಯ್ ಚೌಗ್ಲೆ ಅವರಿಂದ ಮಾಹಿತಿ. ಹೌದು, ಸುವರ್ಣ ಮಹೋತ್ಸವದ ಹೆಜ್ಜೆ ಹಾಕುತ್ತಿರುವ ನಿಪ್ಪಾಣಿ ತಾಲೂಕಿನ ಗಳತಗ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮಿತ ಖರ್ಚು, ಪಾರದರ್ಶಕ ಆಡಳಿತ, ಗ್ರಾಹಕರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ರಿಂದ ಕಳೆದ ಆರ್ಥಿಕ ವರ್ಷದಲ್ಲಿ 28,63,000 ರೂಪಾಯಿ ಲಾಭ ಬಂದದ್ದು. ಸಂಘದ ಸದಸ್ಯರಿಗೆ 9% ಲಾಭಾಂಶ ನೀಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷ ಸಂಜಯ್ ಚೌಗ್ಲೆ ತಿಳಿಸಿದರು. ಅವರು ಸಂಸ್ಥೆಯ 48ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡಿದರು. ವಾರ್ಷಿಕ ಸಭೆ ಪ್ರಾರಂಭದಲ್ಲಿ ಕಳೆದ ಆರ್ಥಿಕ ವರ್ಷದಲ್ಲಿ ನಿಧನರಾದ ಸಂಘದ ಸದಸ್ಯರು ಗಣ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ತದನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ಸಂಘದ ಅಧ್ಯಕ್ಷ ಸಂಜಯ್ ಚೌಗ್ಲೆ ವರದಿ ವಾಚನ ಮಾಡಿ ಸಂಘದ ಸಂಪತ್ತಿಗೆ ಸ್ಥಿತಿ ವಿವರಿಸಿದರು. ಸಂಘ 1,700 ಸದಸ್ಯರನ್ನ ಹೊಂದಿದ್ದು 1,25,00,000 ರೂಪಾಯಿ ಷೇರು ಬಂಡವಾಳ, 1,50,00,000 ರೂಪಾಯಿ ನಿಧಿ, 3,96,00,000 ರೂಪಾಯಿ ಠೇವು ಸಂಗ್ರಹಿಸಿದ್ದು, 15 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು, 3,81,00,000 ರೂಪಾಯಿ ಗುಂತಾವಣೆ ಮಾಡಿದ್ದಾರೆ. ವರ್ಷಾಂತದಲ್ಲಿ ಸಂಘದ 1,010 ಸದಸ್ಯರಿಗೆ 7,75,00,000 ರೂಪಾಯಿ ಬೆಳೆ ಸಾಲ ವಿತರಿಸಲಾಗಿದ್ದು, 48 ಕೋಟಿ ರೂಪಾಯಿಗಳ ವಾರ್ಷಿಕ ವ್ಯವಹಾರ ನಡೆಸಿದ್ದು, ಸಂಘದ ಸದಸ್ಯರಿಗೆ ಒಟ್ಟು 10,24,00,000 ರೂಪಾಯಿ ಒಟ್ಟು ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಗೊಂಡಿದ್ದರಿಂದ ಸಂಘಕ್ಕೆ 28,63,000 ರೂಪಾಯಿ ಲಾಭ ಬಂದದ್ದು. ಸಂಘದ ಸದಸ್ಯರಿಗೆ 9% ಲಾಭಾಂಶ ನೀಡಲಾಗುವುದು ಎಂದು ತಿಳಿಸಿದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಭರತೇಶ್ವರ್ ಪಾಟೀಲ್ ಲಾಭ ಹಾನಿ ಅಂದಾಜು ಪತ್ರಿಕೆ ಹಾಗೂ ಸಭೆಯ ಮುಂದಿನ ವಿಷಯಗಳನ್ನು ಮಂಡಿಸಿ ಸದಸ್ಯರಿಂದ ಮಂಜೂರು ಪಡೆದರು. ವಾರ್ಷಿಕ ಸಭೆಯಲ್ಲಿ ಉಪಾಧ್ಯಕ್ಷ ಶಿವಾಜಿ ಹೊನಬನ್ನೆ, ಸಂಚಾಲಕರಾದ ಉತ್ತಮ ರೂಗೆ, ರಾಜಗೌಡ ಪಾಟೀಲ್, ಉದಯ್ ಚೌಗ್ಲೆ, ಅಲ್ತಾಫ್ ಮುಲ್ಲಾ, ವಸಂತ ತಿಕೋಟಿ, ಮಾರುತಿ ವಡ್ಡರ್, ಶೀತಲ್ ಬೆಡಕಿಹಾಳೆ, ಕಲ್ಪನಾ ಪಾಟೀಲ್, ಜ್ಯೋತಿ ಶಟಕೆ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಈ ಸಂಘ ಲಾಭಗಳಿಗೆ ಬರಲಿಕ್ಕಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಅದೇ ರೀತಿ ಹೋದ ಸಲನೂ ಒಂದು ಸ್ವಲ್ಪ ಲಾಗುಡಿ ಮಳೆ ಇಲ್ಲದ ಕಾರಣ ಹೆಚ್ಚಾದ ಕಾರಣ ಲಾಗುಡಿ ವ್ಯಾಪಾರ ಕಮ್ಮಿ ಆಗಿತ್ತು. ಆದರೆ 2025-26 ಸಾಲಿನ ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಅದೇ ರೀತಿ ಈ ಹೊಸ ಕಟ್ಟಡ ನಾವು ಹೆಚ್ಚಿನ ಯಾಕಂದ್ರೆ ಪ್ರಾಮಾಣಿಕಂದ್ರೆ ಯಾಕಂದ್ರೆ ಕಟ್ಟಡ ಲೋನ್ ಮಾಡ್ಕೊಂಡು ಯಾರೂ ಸಂಘದವ್ರು ಕಟ್ಟಬಹುದು. ಯಾಕಂದ್ರೆ ಲೋನ್ ಪಾಸಾಗ ನಾವು ರೈತರ ಮತ್ತು ಆಡಳಿತ ಮಂಡಳಿ ಜವಾಬ್ದಾರಿ ಇರ್ತೀವಿ. ಸುಮಾರು 80 ಲಕ್ಷ ನಾವು ಲೋನ್ ಸ್ಯಾಂಕ್ಷನ್ ಆದ್ರೂ ನಾವು ಇಡತಕ್ಕ ಲೋನ್ ತಗೋಲಾಗಿತ್ತು. ಈಗೆಲ್ಲ ಮಾಡಬೇಕಾದ್ರೆ ಒಟ್ಟು ನಾವು 13 ಲಕ್ಷ ರೂಪಾಯಿ ಲೋನ್ ಮಾಡಿದೆವು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ನಿಮಗೆ ಹೆಮ್ಮೆ ಅನಿಸ್ತಿಲ್ಲ. ಯಾಕಂದ್ರೆ ನಾವು ಲೋನ್ ತಗೋದ್ರೆ ಬರೀ ಸಂಘಟನೆ ಆಗ್ತೀವಿ, ಅದನ್ನು ಭಾಗಿಸ್ಬೇಕಾಯ್ತದ ಲಾಸ್ನಾಗ ಹೋಗ್ತೀವಿ. ಲಾಸ್ನಾಗ ಹೋಯ್ತು ಪಾಲ್ಪದ ಪರಿಣಾಮವಾಗಿದೆ. ಈಗ ನಾವು ಆಮೇಲೆ ಬಿಡಿ ಕರ್ಕೊಂಡಿದ್ದೆವು. 1-2 ಮಂದಿ ಯಾವಾಗ ಕಟ್ಟಾವ್ರ ಅಣ್ತಿರ್ತಾರ ಅವ್ರು. ಯಾಕಂದ್ರೆ ಹೆಂಗಾಗ್ತಿ ಮುಖ್ಯಂದ್ರೆ ಸಮಯದಾಗ 4 ತರ ಮಂದಿ ಇರ್ತಾರ. ಯಾವ ರೀತಿ ಅಂದ್ರೆ ಅವ್ರು ಹೇಳ್ತಿರ್ತಾರ, ಉದಾಹರಣೆ ನದಿ ಸಂದರ್ಭದಾಗ ರಾಯಚಂದ್ರ ಅಂತ ಇರ್ತಾರ. ಅವ್ರು ಯಾರು ಮಾಡೋದಿಲ್ಲ, ಅವ್ರು ಮನೆ ಹಂಗ ಮಾಡ್ತಾರ ಹಿಂಗ್ ಮಾಡ್ತಾರ, ಬರೀ ರಾಯ ಹೇಳ್ಕೊಂಡು ಹೋಗೋದಷ್ಟ. ಅದು ಹುಕುಂ ಚಂದ್ರ ಹೋಗಿರ್ತಾರ. ಆವಾಗ ಏನ್ ಮಾಡಾಗಿ ಅವ್ರೇನ್ ಮಾಡ್ತಾರ, ಮನೆ ಕೂತ ಹೇಳೋರು ಲಕ್ಷ್ಮೀ ಚಂದ್ರ ಅಂತ ಹೋಗಿರ್ತಾರ. ಅವ್ರು ಯಾಕೆ ಖರ್ಚು ಮಾಡಂಗಿಲ್ಲ, ಇದು ಮಾಡಿದ್ರೆ ಚಲೋ ಆಗ್ತಿತ್ತು, ಹಿಂಗ ಆಗ್ಬೇಕಾಗಿತ್ತು, ಹಂಗ ಆಗ್ಬೇಕಾಗಿತ್ತು, ಬರೇ ಅಲ್ಲೇ ಕೂತ್ ಹೇಳ್ತಿರ್ತಾರ. ಅದ್ರ ಕರ್ಮಚಾರಿ ಹೋಗಿರ್ತಾರ, ಅವ್ರ ಕಾರ್ಯ ಮಾಡ್ಕೊಂಡು ಹೋಗಿರ್ತಾರ. ಆ ಕಾರ್ಯ ನೀವು ಸಂಘದ ಮೆಂಬರ್ ಮತ್ತು ಆಡಳಿತ ಮಂಡಳಿದವರು ಲೋಕಾರ್ಪಣೆ ಮಾಡ್ತಕ್ಕಂಥ ಹೊಸ ಬಿಲ್ಡಿಂಗ್ ಆಗಿರ್ತದೆ ಈ ಸಂದರ್ಭ ಹೇಳಿಸ್ತೇನೆ. ಅದೇ ರೀತಿ ಈ ಸಲ 2025-26 ಸಾಲಿಗೆ
ಹೊಸ ಪದ ಕಲಿತಿದ್ದೆವು. ಯಾರು ಮೆಂಬರ್ ಉಪಾಧಿ ಹೊಡೆದಿದ್ದೆವು ಪ್ರಾಮಾಣಿಕವಾಗಿ ಹೇಳ್ತೇವೆ. ಯಾವ ಮೆಂಬರ್ ನಮ್ಮ ಮನೆ ಸೊಸೈಟಿ ಉದಾರ ತಗೊಂಡ್ಬಂದ ಅವ್ರು ಮೆಂಬರ್ ಮಾಡಿ ನಾವು ನೋಟ್ ಹೊಡೆದೆವು. ನಾವು ಈ ಜಾತಿ ಪಾತಿ ಯಾವ ಇವ ಯಾವ ವಿಚಾರ ಮಾಡಿದ್ದೇವೆ. ಅದನ್ನ ನಾವು ದಯವಿಟ್ಟು ದಿನವೇ ಆಗಿರ್ತೇವೆ. ನೀವು ಯಾರು ಪ್ಲೇಯರ್ ಉಪಾಧಿ ಹೊಂದಿರಲ್ಲ ಅವ್ರು ಉದಾರ ಸಂಘದ ಕೊಡ್ರಿ, ಅವ್ರು ನಿರ್ವಾಹ ಮಾಡಿ ಅವ್ರು ಶಾಂಕ್ಷನ್ ಮಾಡಿರುವ ಜವಾಬ್ದಾರಿ ನಮ್ಮದೈತಿ. ಅದು ನಾವು ಪ್ರಾಮಾಣಿಕವಾಗಿ ಈ ವರ್ಷ ಕೆಲಸ ಮಾಡಿದ್ರೆ ಈ ಸಂದರ್ಭ ಹೇಳಿಸ್ತೇವೆ. ಇನ್ನೊಂದು ಈಗ ನಾವು ಉಪಾಯ ಮಾಡಿದೆವು. ಒಟ್ಟು 300-400 ಜನ ಉಪಾಯ ಮಾಡಿದ್ದೇವೆ. ಇನ್ನ ಬಹಳಷ್ಟು ಜನ ಉಪಾಯ ಕೊಡಬೇಕಾಗಿತ್ತು. ಯಾವ ಕಾರಣಾಂತರ ನೀವು ಉಪಾಧಿ ಆದಷ್ಟು ಲೋಪ ಕೊಟ್ಟ ನಾವು ಬರೇ ನಮ್ಗೆ ಸೆನ್ಸನ್ ಚಲೋ ಆಗಿದೆ. ಯಾಕೆ ಲೋಪ ಕೊಡೋಣ ನಮ್ಗೆ ಹೋದ್ ಸಲ ರಾಜ್ಯ ಸರ್ಕಾರದ ಸಾಫ್ಟ್ವೇರ್ ಇದೆ. ಆದ್ರೆ ಈ ಸೆಂಟ್ರಲ್ ಗವರ್ಮೆಂಟ್ ಸೊಸೈಟಿ ಅಂತ ಸಾಫ್ಟ್ವೇರ್ ಚೇಂಜ್ ಮಾಡ್ತಾರೆ. ನಮ್ಗೆ ಮಾರ್ಕ್ಸಿಂದ ಹಿಡ್ಕೊಂಡು ಎಲ್ಲಾ ಅಪ್ಲೋಡ್ ಪ್ರತಿಯೊಂದು ಡಾಟಾ ನಮ್ಗೆ ಎಂಟ್ರಿ ಮಾಡಕ್ ತ್ರಾಸ ಆಗ್ತೈತಿ. ಆಳುಗಳಂದ್ರೆ ನಮ್ಗೆ ನೋಡ್ಕೊಳಕ್ಕೆ ತ್ರಾಸ ಆಗ್ತೈತಿ. ಮತ್ತು ರೈತರಿಗೆ ನೀವು ಅಕೌಂಟ್ ಎಲ್ಲ ಕ್ಲಿಯರ್ ಮಾಡಬೇಕಾದ್ರೆ ನಮ್ಗೆ ಡಾಟಾ ತ್ರಾಸ ಆಗ್ತೈತಿ. ಅದು ದಯವಿಟ್ಟು ಸಂಘದ ಸದಸ್ಯರ ನಮ್ದು ಕಳಕಳಿ ಬೆಳೆಯುತ್ತೆ. ಈಗಂದ್ರೆ ನೀವು ಆದಷ್ಟು ಮಾಡಿ ಇನ್ನ ಯಾರ್ಯಾರು ನೀರಾರಿ ಅವ್ನು ಕಂಪಲ್ಸರಿ ಉಪಾಧಿ ತಂದು ಕೊಡ್ರಿ. ಯಾಕಂದ್ರೆ ಒಂದು ಉಪಾಧಿ ತಂದು ಕೊಡಿಲ್ಲ 3 ವರ್ಷ ತನಕ ಲೋನ್ ಹಾಕೋಂಗೆ. ಅದೇ ನಾವು ಈ ಸಂದರ್ಭದಲ್ಲಿ ಮೊದಲು ಬೆಳೆದ್ರೆ ನೀವೆಲ್ಲರೂ ಆದಷ್ಟು ಸರಿಯಾದಷ್ಟು ಉಪಾಧಿ ತಂದು ಕೊಡ್ರಿ. ಮತ್ ಯಾರು ತಪ್ಪಿನ ಉಪಾಧಿ ನಿಂತಿಲ್ಲ ಅವ್ರು ಮೆಂಬರ್ ಮಾಡ್ಕೋ ಇಚ್ಛೆ ಇದ್ರೆ ಡೈರೆಕ್ಟ್ ಸಂಘಕ್ಕೆ ಬರ್ರಿ, ನಾವು ಮೆಂಬರ್ ಮಾಡ್ಕೊಂಡು ನೋಡ್ಕೊಡ್ತೇವೆ. ಎರಡನೇ ನಮ್ಮಲ್ಲಿ ಲಾಗುಡಿಗೆ ಒಂದ್ 2 ಮಂದಿ BSc ಮತ್ತು MSc ಅಗ್ರಿ ಅಂತ 2 ಮಂದಿ ಹೆಲ್ಪರ್ ನೀಡಿದ್ದೇವೆ. ನಿಮ್ಗೆ ಯಾವ ಲಾಗುಡಿದ ಮಾಹಿತಿ ಬೇಕಾಯ್ತು, ಜಮೀನಿನ ಮಣ್ಣದ BSc ಆದಾಯ ಏನೋ ಬೆಳೆ ಮಾಡೋದಂದ್ರೆ ಅಗದಿ ಮೋಹತ್ವಾಗಿ ಅವ್ರು ಕೊಡ್ತಾರೆ. ಈ ಹೋದ ವರ್ಷ 40-50 ಮಂದಿ ಮಾಡಿದ್ರು. ಒಂದು 70-80 ಅಗದಿ ಕಮ್ಮಿ ಲಾಗುಡಿ ಖರ್ಚದಾಗ ನೀವು ಬೆಳೆ ವ್ಯವಸ್ಥಾನೂ ಐತಿ. ಯಾಕಂದ್ರೆ ಹೊರಗೆ ಅಂಗಡಿ ಮಾಡೋರು 1-4 ಕೊಡ್ತಾರ. ಅವ್ರು ಶೇರ್ ಮಾಡುವ 1 ವರ್ಷಕ್ಕೆ ಸಂಘದಲ್ಲಿ ಪಾವತಿ ಮತ್ತು ಶೇರ್ ಮಾಡುವ 1,25,970 ಇದ್ದು ಇದು ಕಳೆದ ವರ್ಷಕ್ಕಿಂತ 1,70,000 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ನಿಧಿಗಳು ಮತ್ತು ಸೌಕರ್ಯಗಳು ವರ್ಷಕ್ಕೆ ನಾನು 31-2020 ವರ್ಷಕ್ಕೆ ಒಟ್ಟು 1,50,04,580 ನಿಧಿಗಳಿರುತ್ತದೆ. ಇವುಗಳು 1 ವರ್ಷಕ್ಕೆ 3,96,92,000 ಒಟ್ಟು ಠೇವಣಿಗಳು. ಇದು ಕಳೆದ ವರ್ಷಕ್ಕಿಂತ 71,20,000 ರೂಪಾಯಿ ಹೆಚ್ಚಳವಾಗಿದೆ. ಶುಲ್ಕ ಸಂಘ ಠೇವಣಿದಾರರು ಹಾಗೂ ಸಾಲಗಾರರ ಬೇಡಿಕೆ ತಕ್ಕಂತೆ ವಿವಿಧ ಸ್ಥಾನಿಕ ಬ್ಯಾಂಕು ಹಾಗೂ ಸಂಘ ಸಂಸ್ಥೆಗಳು ಉಳಿತಾಯ ಠೇವಣಿ ಮತ್ತು ಚಾಲ್ತಿ ಖಾತೆ ಸೇರಿ ಒಟ್ಟು 30,94,807 ರೂಪಾಯಿಯಷ್ಟು ಹಣವನ್ನು ಕಾಯ್ದಿರಿಸಲಾಗಿದೆ. ಹಾಗೂ ನಗದು ಕ್ಯಾಶ್ ಬ್ಯಾಕ್ 2,67,280 ಇಟ್ಟುಕೊಳ್ಳಲಾಗಿದೆ. ಅದರಂತೆ ನೋಂದಣಿಗಳು ಈ ಬೆಳಗಾವಿ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಶೇರ್ ಮತ್ತು ಠೇವಣಿ ಹಾಗೂ ರಾಷ್ಟ್ರೀಯ ಉಳಿತಾಯ ಶೇರ್ ಹಾಗೂ ಮತ್ತು 3,81,70,313 ರೂಪಾಯಿ ನೋಂದಣಿ ಮಾಡಲಾಗಿದೆ. ಹಾಗೂ ಇಫ್ಕೋ ಮತ್ತು ಬ್ಯಾಂಕ್ ಸಂಸ್ಥೆಗಳಲ್ಲಿ 12,71,000 ರೂಪಾಯಿ ಶೇರ್ ಖರೀದಿ ಮಾಡಲಾಗಿದೆ. ಸದಸ್ಯರ ಸಾಲಗಳು ವರದಿ ವರ್ಷದಲ್ಲಿ ರಾಜ್ಯ ಸರ್ಕಾರ ಯೋಜನೆಯಡಿ -0% ಬಡ್ಡಿ ದರದಲ್ಲಿ ಬೆಳೆ ಸಾಲ 7,68,73,000 ನೀಡಲಾಗಿದೆ. ಹಾಗೂ ಮಾಧ್ಯಮಿಕ ಸಾಲ 18,02,000 ರೂಪಾಯಿ ನೀಡಲಾಗಿದೆ. ಹಾಗೂ ವಾಹನದಲ್ಲಿ ದ್ವಿಚಕ್ರ 2,30,000 ರೂಪಾಯಿ ನೀಡಲಾಗಿದೆ. ಇವುಗಳಿಗೆ ಒಟ್ಟು ಎಲ್ಲರೂ ಸರಿಯಾದ ಸಮಯಕ್ಕೆ ತಮ್ಮ ಸಾಲಗಳನ್ನು ಪಾವತಿ ಮಾಡಿದ್ದಕ್ಕಾಗಿ ತಮಗೆ ಅನಂತ ಮಂಡಪವಾಗಿ ಧನ್ಯವಾದ ಹೇಳ್ತೇನೆ.
ಅದರಂತೆಯೂ ಕೆಲವರು ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚನೆ, ಭಾರತ್ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.